ಏನಿದು ಈ ರೂಮ್ ಇಷ್ಟು ಘಾಟ್ ಇದೆಯಲ್ಲ. ಸೂಪರ್ ಮನಸ್ವಿನಿ, ಕೊನೆಗೂ ನೀನ್ ಬಲೆಗ್ ಬಿತ್ತು. ಸರಿ ಸರಿ, ಈಗ ನಮ್ ಪ್ಲಾನ್ ನೆಕ್ಸ್ಟ್ ಸ್ಟೆಪ್ ನ ಶುರು ಮಾಡೋಣ. ಹೋಗು. ನೀನು? ನಾನ್ ಬರಲ್ಲ, ನೀನು ಹೋಗು. ಹೋಗು ಬೇಗ. ಸರಿ. ಏ ಬಾಕಿ ತೆಗೀರಿ. ಯಾರು ಬಾಕ್ಲಾಕಿತ್ತು? ಅಶ್ವಿನಿ, ಅಶ್ವಿನಿ, ಸಾಹೇಬ್ರೆ, ಸಾಹೇಬ್ರೆ. ಇವ್ರು ಯಾಕೆ ಇಷ್ಟೊತ್ತಾರು ಬಂದಿಲ್ವಲ್ಲ? ಇಷ್ಟೊತ್ತಿಗೆ ಆಲ್ರೆಡಿ ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸಿ ಬಂದು ಮಲಗಿರ್ಬೇಕಾಗಿತ್ತು. ನಾನ್ ಸ್ಟೇಷನ್ ಅಲ್ಲಿ ಬೈದಿದ್ದಕ್ಕೆ ಈ ತರ ರೂಮ್ ಒಳಗಡೆ ಬರ್ದೆ ಏನಾದ್ರು ಸಾಧಿಸ್ತೀಳ? ಭೂಮಿ ಆತರ ಎಲ್ಲ ಮಾಡಲ್ಲ. ಅಯ್ಯೋ ಸಾಹೇಬ್ರೆ, ಅಶ್ವಿನಿ, ಅಶ್ವಿನಿ, ನಾನ್ ಮಾತಾಡ್ತಾ ಇರೋದು ಯಾರಿಗಾದ್ರೂ ಕೇಳಿಸ್ತಿದ್ಯಾ? ಇನ್ನೊಂದು ಅರ್ಧ ಗಂಟೆ ಆ ಟೀ ಅಂಗಡಿ ವಿಲವಿಲ ಅಂತ ಒದ್ದಾಡ್ಬೇಕು, ಅದೇ ನನ್ನ ಖುಷಿ. ಆಮೇಲೆ ಹೋಗಿ ಲಾಕ್ ಓಪನ್ ಮಾಡೋಣ. ಆದ್ರೆ ಅದೇ ಅರ್ಧ ಗಂಟೆಲಿ ಅವಳ ಪ್ರಾಣನೇ ಹೊರಟೋಗುತ್ತೆ. ಆ ತರದ ಪಾಯ್ಸನಸ್ ಹರ್ಬಲ್ ಸ್ಪ್ರೇನ ಸ್ಟೋರ್ ರೂಮ್ ಸ್ಪ್ರೇ ಮಾಡಿದೀನಿ. ಭೂಮಿ ಪೋಸ್ಟ್ ಮಾರ್ಟಮ್ ನಲ್ಲೂ ಕೂಡ ಅದ್ ಯಾವ ಸ್ಪ್ರೇ ಅಂತ ಪತ್ತೆ ಮಾಡಕ್ಕಾಗಲ್ಲ. ಏನ್ ಯೋಚನೆ ಮಾಡ್ತಿದ್ಯಾ? ಅಲ್ಲ, ಯಾರಾದ್ರೂ ನೋಡಿದ್ರೆ ಏನ್ ಕತೆ ಅಂತ ಯೋಚನೆ ಮಾಡ್ತಿದ್ದೆ. ಹೌದಲ್ವಾ? ಫಸ್ಟ್ ಟಾರ್ಗೆಟ್ ಅನ್ನ ಹಿಟ್ ಮಾಡಿದಾಯ್ತು, ಇನ್ನೀಗ ಸೆಕೆಂಡ್ ಟಾರ್ಗೆಟ್ ಅನ್ನ ಹಿಟ್ ಮಾಡೋ ಟೈಮ್. ದೇವ್ಯಾನಿನ ಈ ಕೇಸಲ್ಲಿ ಸಿಕ್ಕಾಕ್ಸಿದ್ರೆ ನನ್ ರೂಟ್ ಕ್ಲಿಯರ್ ಆಗತ್ತೆ. ಮಲಗೋಕ್ ಮುಂಚೆ ಅಂಜುಗೊಂದು ಫೋನ್ ಮಾಡ್ಬಿಟ್ರೆ ಒಳ್ಳೇದು. ಯಾರು ಲೈಟ್ ಬಿಟ್ಟ ಹಾಗಾಯ್ತಲ್ಲ, ನೋಡಿದ್ರೆ ಯಾರು ಇಲ್ಲ. ಓ, ಹಲೋ ಹಲೋ, ಸಾರಿ ಬೇಬಿ. ಬೇಬಿ ಒಂದ್ ನಿಮಿಷ ಹಾಗೆ ಇರೋ ಲೈನಲ್ಲಿ, ಯಾರೋ ಬೇಕು ಅಂತಾನೆ ಆಟ ಆಡ್ಸ್ತಿದ್ದಾರೆ. ಹಲೋ ಬೇಬಿ, ಒಂದ್ ನಿಮಿಷ, ನಾನು ಆಮೇಲೆ ಮಾಡ್ತೀನಿ. ಯಾರು ಇಲ್ವಲ್ಲ ಇಲ್ಲಿ. ಯಾರೋ ನನ್ನ ರೂಮ್ಗೆ ಇಲ್ಲಿಂದ ಟಾರ್ಚ್ ಲೈಟ್ ಬಿಟ್ಟಂಗಾಯ್ತಲ್ಲ. ಅಂಜು. ಹಾ ಬೇಬಿ. ಏನಿಲ್ಲ ಏನಿಲ್ಲ, ಕಿಟಕಿ ಹತ್ರ ಏನೋ ಶಬ್ದ ಆದಂಗಾಯ್ತು. ಏನು ಅಂತ ನೋಡೋಣ ಅಂದ್ಬಿಟ್ಟು ಹೊರಗ್ ಬಂದೆ. ನಥಿಂಗ್ ಟು ವರಿ. ನೀ ಹೇಳು, ಸ್ಟೋರ್ ರೂಮ್ ಕಡೆಯಿಂದ ಬರ್ತಿರೋ ಹಾಗಿದೆಯಲ್ಲ, ಯಾರು ಇರ್ಬೋದು? ಹಾ ಅಂಜು. ಭೂಮಿ, ಭೂಮಿ, ಭೂಮಿ ಎಲ್ಲಿದ್ಯಾ? ಭೂಮಿ! ಇಷ್ಟೊತ್ತಲ್ಲಿ ಮನೆ ಬಿಟ್ಟು ಎಲ್ಲೋದ್ಲಿ ಇವಳು? ಅಮ್ಮನ ರೂಮ್ ಏನಾರು ಹೋದ್ಲ? ಚಾನ್ಸೇ ಇಲ್ಲ. ಅಪ್ಪ ರೂಮಲ್ಲಿ ಇರ್ಬೇಕಾದ್ರೆ ಇವಳು ಅಮ್ಮನ ರೂಮ್ಗೆ ಹೋಗಕ್ಕಾಗಲ್ಲ. ದೇವಿ ಏನತ್ತೆ ರೂಮಲ್ಲೂ ಇಲ್ಲ, ಅತ್ತೆನೂ ರೂಮಲ್ಲಿ ಇರಲಿಲ್ಲ ಅಲ್ವಾ? ಹಾಗಾದ್ರೆ ಈಗ್ಲೂ ಭೂಮಿಗೆ ಅತ್ತೆ ಏನಾದ್ರು... ಭೂಮಿ, 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 ಭೂಮಿ ಎಲ್ಲಿದ್ಯಾ? ಮಾ, ಏನಾಯ್ತು? ಭೂಮಿ ಇಲ್ಲಮ್ಮ. ನಂದಂಗ್ ಕೇಳ್ತಿದ್ಯಲ್ಲೋ, ರೂಮಲ್ಲಿ ಇಲ್ವಾ? ಆಗ್ಲಿಂದ ಕೂಕೊಂತ ಏನಮ್ಮ, ಅವಳು ಎಲ್ಲೂ ಕಾಣಿಸ್ತಿಲ್ಲ. ಅಜಿತಾ, ಏನಿದು ಮಲ್ಕೊಳ್ಳೋ ಟೈಮಲ್ಲಿ ಕಣ್ಣ ಮುಚ್ಚಲೆ? ನೀವೇನ್ ಚಿಕ್ಕ ಮಕ್ಳ? ಏನ್ ಇಷ್ಟೊತ್ತಲ್ಲಿ ಐಸ್ ಪೈಸ್ ಆಡ್ತಿದ್ರೆ ನೀವಿಬ್ರು? ಅಪ್ಪ, ಭೂಮಿ ಎಲ್ಲೂ ಕಾಣಿಸ್ತಿಲ್ಲ. ನಾನು ಒಳಗಡೆ ನೋಡ್ದೆ, ಅವಳೆಲ್ಲೂ ಇಲ್ಲಮ್ಮ. ಅವಳೇನ್ ಚಿಕ್ಕ ಹುಡುಗಿನ ಕಳೆದ ಹೋಗಕ್ಕೆ? ಅವಳು ರೂಮಿಗೆ ಬರೋದು ಲೇಟ್ ಅಂತ ಇಲ್ಲಿ ಬಂದು ಕಿರಿಚ್ತಾ ಇದೆಯಲ್ಲ. ಅಜ್ಜಿ ಪ್ಲೀಸ್, ಯಾವಾಗ್ಲೂ ಒಂದೇ ತರ ಮಾತಾಡ್ಬೇಡಿ. ಭೂಮಿ ಮತ್ತೆ ದೇವಿಯಾನಿ ಅತ್ತೆ ಇಬ್ರು ಕಾಣಿಸ್ತಿಲ್ಲ. ನನ್ ಟೆನ್ಷನ್ ಅಲ್ಲಿ ನಾನಿದ್ರೆ ನೀವು... ಸಾಹೇಬ್ರೆ, ಡೋಂಟ್ ವರಿ ಅಂಜು, ಆದಷ್ಟು ಬೇಗ ಭೂಮಿನ ಹೊರಗೆ ಹಾಕಿ ನಿನ್ನ ಕರ್ಸ್ಕೊತೀನಿ. ಒಂದ್ ನಿಮಿಷ ಬೇಬಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ದೇವ್ಯಾನಿ, ಇವತ್ತಿಗೆ ನಿನ್ ಕತೆ ಮುಗೀತು. ದೇವ್ಯಾನಿ ಅತ್ತೆ ಈ ಟೈಮಲ್ಲಿ ಸ್ಟೋರ್ ರೂಮ್ ಹತ್ರ ಅತ್ತೆ ಏನ್ ಮಾಡ್ತೀರ? ಭೂಮಿ, ಅಚ್ಚಿತ್ತು ಎಲ್ಲ ಹೇಗ್ ಬಂದ್ರು? ಭೂಮಿ, ಹೇ ಭೂಮಿ, 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 ಏನಿದೆ ಇಷ್ಟೊಂದು ಫೋಟೋ? ಹೇ ಭೂಮಿ, ಇಲ್ಲಿಗೆ ಹೇಗ್ ಬಂದೆ? ಭೂಮಿ, 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 ನಾನು ಇಲ್ಲಿಗೆ ಬರೋಷ್ಟರಲ್ಲಿ ಹೀಗೆ ಪ್ರಜ್ಞೆ ತಪ್ಪು ಬಿದ್ದಿದ್ದ ಕಣೋ. ಏನಾಯ್ತು ಅಂತ ಗೊತ್ತಿಲ್ಲ ನೋಡು. ಭೂಮಿ, ಏ ಭೂಮಿ, ಭೂಮಿ ಮಾತಾಡ್ತಾನೆ ಇಲ್ಲ. ಭೂಮಿ ಕಣ್ಬಿಡು ಭೂಮಿ. ಹಲೋ ಡಾಕ್ಟರ್, ಡಾಕ್ಟರ್ ನಾನು ಶ್ರವಣ್ ಮಾತಾಡ್ತಾ ಇರೋದು. ಅರ್ಜೆಂಟಾಗಿ ಸ್ವಲ್ಪ ಮನೆ ಬರಕ್ಕಾಗತ್ತಾ? ಹಾ, ಭೂಮಿ ಕಂಡೀಷನ್ ಸ್ವಲ್ಪ ಸೀರಿಯಸ್ ಆಗಿದೆ. ಪ್ಲೀಸ್ ಡಾಕ್ಟರ್. ಯಾ ಅಜಿತ್, ಸ್ವಲ್ಪ ಮುಖಕ್ಕೆ ನೀರು ಚುಮ್ಸು. ಅಮ್ಮ ನೀರು ಕೊಡು ಮನೆ. ಭೂಮಿ, ಭೂಮಿ ಕಣ್ಬಿಡು ಭೂಮಿ.
ಭೂಮಿ ಕಣ್ಬಿಡಮ್ಮ. ಅಲ್ಲ ಇಷ್ಟೊತ್ತಲ್ಲ ಸ್ಟೋರ್ ರೂಮ್ಗೆ ಹೋದ್ಲು, ಪ್ರಜ್ಞೆಯಾಗಿ ತಪ್ಪಿದಾಳೆ ಅಂತ. ನನಗೂ ಗೊತ್ತಿಲ್ಲ ಅಮ್ಮ. ಅದೇ ನೀವ್ ಯಾಕೆ ಭೂಮಿನ ಸ್ಟೋರ್ ರೂಮ್ ಕರ್ಕೊಂಡು ಹೋಗಿದ್ರಿ? ಅಯ್ಯೋ, ನಾನ್ ಯಾಕೆ ಸ್ಟೋರ್ ರೂಮ್ಗೆ ಇವಳನ್ನ ಕರ್ಕೊಂಡು ಹೋಗ್ಲಿ? ಇವಳು ಅಲ್ಲಿಗೆ ಯಾವಾಗ ಹೋದ್ಲು, ಯಾಕೆ ಹೋದ್ಲು ಅಂತಾನೆ ಗೊತ್ತಿಲ್ಲ ನನಗೆ. ಆಕ್ಚುಲಿ ಅಂಜು ಜೊತೆ ಫೋನಲ್ಲಿ ಮಾತಾಡ್ಕೊಂಡು ಸ್ಟೋರ್ ರೂಮ್ ಕಡೆ ಹೋದೆ ನಾನು ಅಷ್ಟೇ. ಸ್ಟೋರ್ ರೂಮ್ ಅಲ್ಲಿ ಭೂಮಿ ಇತ್ತಿದ್ದು ನನಗೆ ಗೊತ್ತೇ ಇರ್ಲಿಲ್ಲ ಕಣೋ. ಸ್ಟೋರ್ ರೂಮ್ ಹತ್ರ ಹೋಗ್ತೀನಿ, ಏನೋ ದಪ್ಪ ಅಂತ ಶಬ್ದ ಕೇಳಿಸ್ತು. ಬಾಗಿಲು ತೆಗ್ದ್ಬಿಟ್ಟು ನೋಡ್ತೀನಿ, ಭೂಮಿ ಬಿದ್ದಿದ್ದಾಳೆ ಅಷ್ಟೇ. ಏನು ಅಜಿತ, ಅಯ್ಯೋ ಎಲ್ಲ ಆಪಾದನೆಗಳು ನನ್ನ ಮೇಲೇನೆ ಬರ್ಬೇಕಾ? ಭೂಮಿ ಪ್ಲೀಸ್ ಕಣ್ಬಿಡು ಭೂಮಿ, ನಿಂಗೇನಾಗಿಲ್ಲ ಭೂಮಿ. ಭೂಮಿ ನನಗೆ ಮೋಸ ಮಾಡ್ಬೇಡ ಭೂಮಿ ಪ್ಲೀಸ್. ಭೂಮಿ ನನಗೆ ಮಾತು ಕೊಟ್ಟಿದ್ದೆ ಅರ್ಧ ದಾರಿಗೆ ನಿನ್ನ ಬಿಟ್ಟು ಹೋಗಲ್ಲ ಅಂತ ಹೇಳ್ಬಿಟ್ಟು ನೀನ್ ಈ ತರ ಮಲ್ಕೊಂಡಿದ್ರೆ ಕಣ್ಬಿಡ್ತೀರ, ಹೇಗೆ ಅನ್ಕೋಬೇಕು ಭೂಮಿ ನಾನು? ಭೂಮಿ ನೋಡಿ, ಇನ್ನು ಡಾಕ್ಟರ್ ಬರೋತಕ್ಕ ಕಾಯೋದ್ರಲ್ಲಿ ಅರ್ಥ ಇಲ್ಲ. ನಾವೇ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ. ಅಜಿತ್ ಎತ್ಕೊಳ್ಳ. ಭೂಮಿ ಸ್ವಲ್ಪ ನೀರು ಕೊಡಿ. ಏನಾಯ್ತು ನಿಂಗೆ? ನೀನ್ ಯಾಕೆ ಸ್ಟೋರ್ ರೂಮ್ಗೆ ಹೋಗಿದ್ದು? ಏನಾಯ್ತು ಅಂತ ಹೇಳು. ನೀನೀಗ ಪೊಲೀಸ್ ತರ ಆಡೋದು ನಿಲ್ಲಿಸ್ಬೋದು. ಹೇಗೂ ಡಾಕ್ಟರ್ ಫೋನ್ ಮಾಡಿದ್ದೀನಲ್ಲ, ಇನ್ನೇನ್ ಬಂದ್ಬಿಡ್ತಾರೆ. ಆ ಹುಡುಗಿನ ಈ ಸ್ಥಿತಿ ನೋಡಿ ಅವಳು ತಡೆಯಕ್ಕಾಗ್ಲಿಲ್ಲ. ಯಾಕೋ ಗೊತ್ತಿಲ್ಲ ಅಕ್ಕ, ನಾನು ಒಂದ್ ಹೆಣ್ಮಗು ತಂದೆ ಅನ್ನೋ ಕಾರಣಕ್ಕೋ ಅಥವಾ ಭೂಮಿಗೆ ತಂದೆ ಇಲ್ಲ ಅನ್ನೋ ಅನುಕಂಪಕ್ಕೋ ಗೊತ್ತಿಲ್ಲ, ಸ್ವಲ್ಪ ಎಮೋಷನಲ್ ಆಗ್ಬಿಟ್ಟೆ. ಡಾಕ್ಟರ್, ಭೂಮಿಗೆ ಹೇಗಿದೆ ಈಗ? ಮಿಸ್ಟರ್ ಅಜಿತ್, ವರಿ ಮಾಡೋ ಅಂತದ್ದೇನಿಲ್ಲ. ತುಂಬಾ ಹೊತ್ತಿಂದ ಉಸಿರು ಬಿಗಿ ಹಿಡ್ದು ಕೂತಿದ್ರು ಅನ್ಸುತ್ತೆ, ಹಾಗಾಗಿ ಹೀಗಾಗಿದೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ. ನಿಮ್ ಮೊಬೈಲ್ಗೆ ನಾನೊಂದು ಟ್ಯಾಬ್ಲೆಟ್ ಹೆಸರು ಕಳಿಸ್ತೀನಿ, ಅದನ್ನ ಕೊಡಿ, ಸರಿ ಹೋಗ್ತಾರೆ. ಶೋರ್ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಅಲೋ, ನೀವ್ ಯಾಕೆ ಎಷ್ಟರ ತಪ್ಪವರೆಗೂ ಉಸಿರು ಬಿಗಿ ಇಟ್ಕೊಂಡಿದ್ದ? ಫಸ್ಟ್ ಆಫ್ ಆಲ್ ನೀನ್ ಸ್ಟೋರ್ ರೂಮ್ ಯಾಕೆ ಹೋಗಿದ್ದ? ನಾನು ಇಲ್ಲೇ ನಿಂತ್ಕೊಂಡು ಫೋನ್ ಮಾತಾಡ್ತಿದ್ನ, ಸಡನ್ ಆಗಿ ಏನೋ ಬೆಳಕ್ ಬಿಟ್ಟಂಗಾಯ್ತು. ಅಕ್ಕಪಕ್ಕ ಯಾರು ಕಾಣಿಸ್ಲಿಲ್ಲ. ಸಿಗರೇಟ್ ಸೇದಿ ಬಿಸಾಕಿರೋ ಸಿಗರೇಟ್ ಬಟ್ ಈಗ ರೀಸೆಂಟ್ ಆಗಿ ಯಾರೋ ಸ್ಮೋಕ್ ಮಾಡಿ ಬಿಸಾಕಿರೋದು. ನಮ್ಮ ಮನೆಯಲ್ಲಿ ಸಿಗರೇಟ್ ಸೇದೋರು ಯಾರು? Andy, I'm here. Hey, I'm at that location where the girl was last seen. Looks like they got hit by a swarm. If she was here, probably not much chance she's still alive. If she is, you'll find her. Tuck her out. Oh, God damn it, swarmers. Is it? God damn, that's gotta be close. Yeah, not bad.
Jesus, looks like the swarm tore him apart. Poor bastards. Wait, no, not this way. No, not this way. No, it's back that way.